ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಶಾವಿಗೆ ಬಾತ್ ಮಾಡೀನಿ. ಶಾವಿಗೆ ಬಾತು ಫುಲ್ ಸಾಯಂಕಾಲದವರೆಗೂ ಉದುರಾಗಿರೋ ಥರ ಯಾವ ಥರ ಮಾಡೋದು ಅಂತ ಬರೀ ನೋಡೋಣ. ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೀನಿ ಅದನ್ನೆಲ್ಲ ನೋಡ್ಕೊಡ್ರಿ. ಈ ಥರ ಮಾಡಿದ್ರೆ ಭಾಳ ರುಚಿ ಆಗ್ತೈತಿ ಶಾವಿಗೆ ಬಾತು. ಬರೀ ಯಾವ ಥರ ಮಾಡೀನಿ ಅಂತ ನೋಡೋಣ. ಈಗ ಮೊದಲಿಗೆ ಒಂದು ಪಾತ್ರೆಗೆ ನೀವು ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕೋರಿ. ಯಾಕಂದರೆ ನಾನು ಶಾವಿಗೆ ಬಾತಿಗೆ ತುಪ್ಪನ ಹಾಕೋದು, ಅಂದ್ರೆ ತುಪ್ಪ ಹಾಕಿದ್ರೇ ರುಚಿ ಆಗುತ್ತದೆ. ಈಗ ಒಂದು 100 ಗ್ರಾಮ್ನಷ್ಟು ಶಾವಿಗೆ ತೊಗೊಂಡೀನಿ. ಇದನ್ನು ಕೆಂಪಾಗುವಂಗೆ ನೀಟಿಗೆ ಒಟ್ಟು ಹತ್ತಲಾದಂಗೆ ನೀಟಿಗೆ ಹುರ್ಕೋರಿ. ಅಂದರೆ ಇವನ್ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬರುವಂಗೆ ನೀಟಿಗೆ ಹುರ್ಕೋರಿ. ಇಷ್ಟಾದರೆ ಸಾಕು. ನಾವು ಪಾಯಸಕ್ಕೆ ಹುರ್ಕೊತೀವಲ್ಲ, ಇಷ್ಟಾದರೆ ಸಾಕು. ಈಗ ಇನ್ನೊಂದು ಪ್ಯಾನ್ಗೆ ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊತೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಉದ್ದಿನ ಬೇಳೆ ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಇಷ್ಟು ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಮಾಡ್ಕೊರಿ. ಈ ಒಂದು ಪ್ರೊಸೆಸ್ ಒಳಗೆ ಮಾಡಿದರೆ ಭಾಳ ರುಚಿ ಆಗ್ತೈತಿ ಶಾವಿಗೆ ಬಾತು. ಆಮೇಲೆ ಒಂದು 50 ಗ್ರಾಮ್ನಷ್ಟು ನಾನು ಕ್ಯಾಶ್ಯೂ ಹಾಕ್ಕೊಂಡೀನಿ. ಇದು ಭಾಳ ರುಚಿ ಕೊಡ್ತೈತಿ. ಆಮೇಲೆ ಒಂದು ಕಪ್ಪು ಹಸಿ ಬಟಾಣಿ ಹಾಕ್ಕೊಂಡೀನಿ. ಆಪ್ಷನ್ ಇದು ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಈಗ ಚತುರ್ಮಾಸಲ್ಲ, ಈಗ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಟು ಹಾಕ್ಕೋಬೋದು, ತರಕಾರಿಗಳನ್ನು ಹಾಕ್ಕೊಂಡು. ನಾವೊಂದು ಅರ್ಧ ಕಪ್ಪು ಈರುಳ್ಳಿ, 1 ಸ್ಪೂನು ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆಂದಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊರಿ. ಆಮೇಲೆ 1-2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತೀನಿ ಖಾರಕ್ಕೋಸ್ಕರ. ಇವನ್ನೆಲ್ಲನೂ ನೀಟಾಗಿ ಬೇಯಿಸ್ಕೊಂಡ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಅರಿಶಿನ ಆರೋಗ್ಯಕ್ಕೆ ಭಾಳ ಒಳ್ಳೆಯದಲ್ಲ, ಹಾಗಾಗಿ ಈಗ ಒಂದು 2 ಗ್ಲಾಸ್ ನೀರು ಹಾಕ್ಕೊತೀನಿ. ನೋಡಿರಿ, ಒಂದು 100 ಗ್ರಾಮು ಶಾವಿಗೆಗೆ ಒಂದು 2 ಗ್ಲಾಸ್ ಅಂದರೆ ಒಂದು 400 ml ನೀರು ಹಾಕ್ಕೊತೀನಿ. ಅಂದರೆ ಕರೆಕ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈಗ ಇದನ್ನೊಂದು ಕ್ಯಾಪ್ ಮುಚ್ಚಿ ನೀರನ್ನ ಕುದಿಯಕ್ಕೆ ಬಿಡ್ರಿ. ಕುದಿಯಕ್ಕೆ ಬಿಟ್ಟ ನಂತರ ನೀರು ಹೊದಾಡಕ್ಕೆ ಕುಂತೈತಲ್ಲ, ಈಗೇನು ಮಾಡಬೇಕು, ಶಾವಿಗೆನ ನಾವು ಫ್ರೈ ಮಾಡಿ ಇಟ್ಕೊಂಡಿವಲ್ಲ, ಹುರಿದಿಟ್ಕೊಂಡಿವಲ್ಲ, ಅದನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ಕೋಬೇಕು. ಭಾಳ ರುಚಿ ಕೊಡ್ತೈತೆ ಮ್ಯಾಗಿ ಮಸಾಲ ಸ್ನೇಹಿತರೆ. ಇದಕ್ಕೆ ಯಾವುದೂ ಬೇರೆ ಮಸಾಲ ಹಾಕ್ಕೊಳ್ಳೋದಕ್ಕಿಂತ ಮ್ಯಾಗಿ ಮಸಾಲ ಹಾಕ್ಕೊಂಡ್ರೆ ಭಾಳ ರುಚಿ ಐತಿ. ನೋಡಿರಿ, ಫ್ರೈ ಮಾಡಿ ಇಟ್ಕೊಂಡಿದ್ವೆಲ್ಲ ತುಪ್ಪದೊಳಗೆ ಆ ಶಾವಿಗೆ ಹಾಕ್ಕೊಂಡು ಸಣ್ಣಗೆ ಗ್ಯಾಸ್ ಮೇಲಿಟ್ಟು ನೀರೆಲ್ಲ ಪೂರ್ತಿ ಹಿಂಗೆ ಹೋಗುವಂಗೆ ಇದನ್ನು ಕುದಿಸ್ಕೊಂಡ್ಬಿಡ್ರಿ. ಕುದಿಸ್ಕೊಂಡ ನಂತರ ನೀಟಾಗಿ ಸ್ಲೋಗಿ ನೋಡಿರಿ, ನೀರು ಸ್ವಲ್ಪ ಕುದಿಯಲ್ಲ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಒಂದು 10-15 ನಿಮಿಷ ಆರ್ಕೊಳಕ್ಕೆ ಬಿಟ್ಬಿಟ್ರಂದ್ರೆ ಇದು ಫುಲ್ ಉದುರಾಗೆ ಆಗುತ್ತೆ. ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ ಈಗ ಎಷ್ಟು ಉದುರಾಗುತ್ತಂತ. ಆಮೇಲೆ ಟೇಸ್ಟ್ ಅಂತೂ ಭಾಳ ರುಚಿಯಾಗಿರ್ತೈತಿ. ನೋಡಿದ್ರಲ್ಲ ಎಷ್ಟು ಉದುರಿದ್ರೆ ನಿಮ್ಗೆ ಕಾಣಕ್ಕೆ ಕುಂತಿರ್ಬೇಕಲ್ಲ. ಇದೇ ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದ್ರೆ ಅಂದ್ರೆ ಉದುರಾಗಿರ್ತಾ ನೀವು ಸಾಯಂಕಾಲ ಇನ್ನೂ ಒಂದು ಸರಿ ತಿನ್ಬೇಕು ಅನಿಸ್ತೈತಿ. ನಮ್ಮ ಮನೆಯೊಳಗಂತೂ ಉಳಿದ್ರಂದ್ರೂ ಮಧ್ಯಾಹ್ನನೂ ತಿಂತಾರೆ, ಅಷ್ಟು ರುಚಿಯಾಗಿರ್ತೈತಿ. ಈ ಥರ ಮಾಡಿದ್ರೆ ನೀವು ಒಂದು ಸಲ ಇದೇ ಮೆಥಡ್ ಒಳಗೆ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.